ಸಿಟಿ ರವಿಗೆ ಆತ್ಮಸಾಕ್ಷಿ ಇಲ್ಲ, ಗೋಮುಖ ವ್ಯಾಘ್ರ ಎಂದು ಗುಡುಗಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಕ್ಷಮಿಸುವುದು ಬಿಡುವುದು ಲಕ್ಷ್ಮಿಗೆ ಬಿಟ್ಟದ್ದು ಎಂದ ಸಿಟಿ ರವಿ ಪತ್ನಿ ಪಲ್ಲವಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಫೇಕ್ ಎನ್ಕೌಂಟರ್ ಜಟಾಪಟಿ. ಸುದ್ದಿಗಳನ್ನು ನೋಡೋಣ. ಲಕ್ಷ್ಮಿ ವರ್ಸಸ್ ರವಿ ನ್ಯೂಸ್ ಟಾಪ್ 9 ನಲ್ಲಿ. ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಪ್ರಕರಣ ಇವತ್ತು ಬೇರೆಯದ್ದೇ ದಿಕ್ಕಿಗೆ ಹೊರಳಿದೆ. ಸಿಡಿದಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅಣ್ಣ ಅಣ್ಣ ಅಂತಾನೆ ರವಿ ವಿರುದ್ಧ ಗುಡುಗಿದ್ದಾರೆ. ಅವರಿಗೆ ಆತ್ಮಸಾಕ್ಷಿ ಇಲ್ಲ, ಗೋಮುಖ ವ್ಯಾಘ್ರ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ರೆ, ಅವರು ತಾಯಿಯ ಮಗ ಆಗಿದ್ರೆ, ಅವರ ಹೆಂಡತಿ ಇದ್ರೆ ಅವ್ರಿಗಾದ್ರೂ ಅಟ್ಲೀಸ್ಟ್ ಹೇಳಬೇಕು. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಪ್ರಮೇಯನೇ ಇಲ್ಲ. ಸಿಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಅದು ಅವರ ಮುಖವಾಡ. ಗೋಮುಖ ವ್ಯಾಘ್ರಗಳು ಇವರೆಲ್ಲ. ವಿಧಾನ ಪರಿಷತ್ನಲ್ಲಿ ತಾವು ಅಶ್ಲೀಲ ಪದ ಬಳಸೇ ಇಲ್ಲ ಅಂತ ವಾದಿಸ್ತಾ ಇರುವ ಸಿಟಿ ರವಿ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆಂಡಾಮಂಡಲವಾಗಿದ್ದಾರೆ. ಗಾಯವನ್ನ ದೊಡ್ಡದು ಮಾಡಿದ್ದಾರೆ ಅಂತ ಸಿಟಿ ರವಿ ಹೇಳಿದ್ರೆ, ನನಗಾದ ಗಾಯವನ್ನ ಜೀವನದಲ್ಲಿ ಮರೆಯಲಿಕ್ಕೆ ಆಗಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಗಾಯ ತಕ್ಷಣ ಮಾಯುವಷ್ಟರ ಮಟ್ಟಿಗೆ ಉಳಿದಿಲ್ಲ. ಇಟ್ ವಿಲ್ ಟೇಕ್ ಎ ಟೈಮ್, ಸಮಯ ತಗೊಳುತ್ತೆ. ಯಾಕೆಂದರೆ ಗಾಯನ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ನಿಮ್ಮ ನಾಟಕ ಏನು ಇಷ್ಟು ದೊಡ್ಡ ಪಟ್ಟಿಯನ್ನು ಕಟ್ಕೊಂಡು ಅಷ್ಟೊಂದು ಪೆಟ್ಟಾಗಿದೆಯಾ ನಿಮಗೆ? ನನಗಾಗಿರೋ ಪೆಟ್ಟು, ನನಗಾಗಿರೋ ಗಾಯ ಯಾವತ್ತೂ ಮಾಸೋದಿಲ್ಲ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸಲ್ಲ, ನ್ಯಾಯಕ್ಕಾಗಿ ಹೋರಾಡ್ತೀನಿ, ಪ್ರಧಾನಿ ಮುಂದೇನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿಟಿ ರವಿ, ಬಿಜೆಪಿಯವರನ್ನ ದುಶ್ಯಾಸನರು ಅಂದ್ಮೇಲೆ ಅವರ ಹತ್ತಿರ ಹೇಗೆ ನ್ಯಾಯ ಕೇಳ್ತೀರಾ ಅಂತ ಕುಟುಕಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ, ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಕೇಳ್ತೀನಿ. ಅವ್ರಿಗೆ ಬಿಜೆಪಿಯವರೆಲ್ಲ ದುಶ್ಯಾಸನರಾದ್ಮೇಲೆ ಅವ್ರ ಹತ್ರ ನ್ಯಾಯ ಹೆಂಗೆ ನಿರೀಕ್ಷೆ ಮಾಡ್ತಾರೆ? ಬೆಳಗಾವಿಯಲ್ಲಿ ಸಿಟಿ ರವಿ ಬಂಧನದ ಬಳಿಕ ಪೊಲೀಸರು ರಾತ್ರಿ ಇಡೀ ಊರೂರು ಸುತ್ತಾಡಿಸಿದ್ರು. ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರವಿಯನ್ನ ಫೇಕ್ ಎನ್ಕೌಂಟರ್ ಮಾಡೋದಕ್ಕೆ ಪ್ಲಾನ್ ನಡೆದಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಕೇಳಿರುವ ಲಕ್ಷ್ಮಿ, ಏನ್ರಿ ಎನ್ಕೌಂಟರ್ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಬಹುತೇಕ ನನಗೆ ಅನ್ನಿಸ್ತದ, ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಕಿತ್ತು ಕಾಣ್ತದ ಅವರು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಕಿತ್ತು ಕಾಣ್ತದ ಅವರು. ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ. ಎನ್ಕೌಂಟ್ರು ಏನ್ರಿ? ಎನ್ಕೌಂಟರ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಸಿಟಿ ರವಿಯ ಫೇಕ್ ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತು ಎಂಬ ಪ್ರಹ್ಲಾದ್ ಜೋಶಿ ಮಾತಿಗೆ ಡಿಸಿಎಂ ಡಿಕೆಶಿ ಪೊಲೀಸರೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಜೋಶಿ ಅವರನ್ನ ಫೇಕ್ ಕೌಂಟರ್ ಅಂತ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ರೆ, ಪ್ರಚೋದನಕಾರಿ ಮಾತು ಒಳ್ಳೇದಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜೋಶಿಗೂ ಉತ್ತರ ಕೊಡಕ್ ತಯಾರಿಲ್ಲ, ಅದೆಲ್ಲ ಪೊಲೀಸ್ ಅವರು ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಕೊಡ್ತಾರೆ. ಫೇಕ್ ಎನ್ಕೌಂಟರ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡ್ತಾ ಇದ್ರು ಅಂತ ಸುಮ್ಮನೆ ಅದಕ್ಕೆ ಇವರು ಫೇಕ್ ಕೌಂಟರ್ ಮಾಡಕ್ಕೆ ಹೋದ್ರೆ ರೂಪಾಯಿ ಫೇಕ್ ಕೌಂಟರ್ ಇದು. ಜೋಶಿ ಅವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಈ ಥರ ಪ್ರಚೋದನಕಾರಿ ಮಾತುಗಳು ಆಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ. ಸಿಟಿ ರವಿಗೆ ಟಾರ್ಚರ್ ಕೊಟ್ಟಿದ್ದು ಎಷ್ಟು ಸರಿ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ, ಈ ಹುರುಳು ಮುಚ್ಚಿಕೊಳ್ಳೋದಕ್ಕೆ ವಿಚಾರ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಟಿ ರವಿ ಬೆಂಬಲಕ್ಕೆ ಬಿಜೆಪಿ ನಾಯಕರು ನಿಂತಿದ್ದು, ನಿನ್ನೆ ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿ ಇರುವ ಅವರ ನಿವಾಸಕ್ಕೆ ಹಲವರು ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಕರ್ನಾಟಕ ಬಿಜೆಪಿ ಸಹ ಪ್ರಭಾರಿ ಸುಧಾಕರ್ ರೆಡ್ಡಿ ಭೇಟಿ ನೀಡಿ ಪೊಲೀಸರ ವರ್ತನೆಯನ್ನ ಖಂಡಿಸಿದ್ದಾರೆ. ಸದನದಲ್ಲಿ ನಡೆದಿರುವ ವಿಚಾರ ಮನೆಯವರೆಗೂ ಬಂದಿದೆ. ಸಚಿವರಿಗೂ ನಮ್ಮ ಮನೆಯವರಿಗೂ ವೈಯಕ್ತಿಕ ದ್ವೇಷ ಇಲ್ಲ ಅಂತ ಸಿಟಿ ರವಿ ಪತ್ನಿ ಪಲ್ಲವಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಮಾತು ಬೆಳೆಸಿಲ್ಲ ಅಂತ ತಮ್ಮ ಪತಿ ಹೇಳಿದ್ದಾರೆ. ಕ್ಷಮಿಸೋದು ಬಿಡೋದು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬಿಟ್ಟಿದ್ದು ಅಂತ ಪಲ್ಲವಿ ತಿಳಿಸಿದ್ದಾರೆ. ನಮ್ಮ ಮನೆಯವ್ರಿಗೆ ಏನು ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಕ್ಷಮಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಅವ್ರು ಆಡೇ ಇಲ್ಲ ಈ ಥರ ಮಾತುಗಳನ್ನು ಅಂತ ಹೇಳಿದಾಗ ಅವ್ರಿಗೆ ಯಾಕೆ ಮನಸ್ಸಿಗೆ ಅಷ್ಟು ನೋವಾಗಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ.